ಓಡ್ಸೋದಕ್ಕೆ ನಿಂದು ಮದುವೆ ಮಾಡ್ಸೋದಂತ ಮೊನ್ನೆ ಟಿವಿಯಾಗ ಹೇಳಾರ. ವೇದವ್ರಿಗೆ 21, ನನಗೆ 23. ಪ್ರೀತಿಯಿಂದ ಎದೆ ತಟ್ಟಿದ್ರೆ ಸ್ನೇಹ, ದ್ವೇಷದಿಂದ ತೊಡ ತಟ್ಟಿದ್ರೆ ಸಿಂಹ. ಇಂಥ ಸಿಂಹಕ್ಕೆ ಕಾನೂನು ಹೇಳ್ಕೊಟ್ಟೆ ಅಂದ್ರೆ ಏನಾಯ್ತು ಮಂಕುರಮ್ಮ? ಮಾಮ ಗುಂಡನವ್ರು ಹೊಟ್ಟಿ ಹೊಡೆದ್ರೆ ಹೊಟ್ಟೆ ಅನ್ಕರ ಚಚ್ಚಿ ಪಚ್ಚಾಗ ಹೋಗ್ಬಿಡ್ತೆ. ಯಾಕೆ ಹೊಡ್ದೆ? ಲೇ ಪರಮ, ನನ್ನ ಕಾನೂನೇ ಕೆಡಕ್ಬಿಟ್ಟ ಕಣ. ಸಿಟ್ಟು ಬಂತು, ಹೊಟ್ಟೆ ಕೊಡ್ದ್ಬಿಟ್ಟೆ. ಲೇ ಅವ್ನು ಮೊದ್ಲೇ ವೀಕ್ ಕಣ, ಅವನ್ ತಂಟೆಗೆ ಯಾಕೆ ಹೋಗ್ತೀಯಾ? ಲೇ ಪರಮ, ನಾನು ಕೇಳ್ಕೊಂಡ್ ಬಂದಿದ್ದು ನಿನ್ನ. ಇವ್ನು ನೋಡ್ರೆ ವೇದ ವೇದ ಅಂತ ಬಡ್ಕೋತಾ ಇರ್ತಾನೆ. ಸಿಟ್ಟು ಬರ್ಲ್ವೇನಾ? ಲೇ ನೀನ್ ನರಳು ಬೇಡ, ಸುಮ್ನೆ ಇರೋ. ಮಾಮ ಇವತ್ತು ಸಂಜೆ ಒಳಗ ನಾ ಸತ್ತು ಹೋಗ್ಬಿಡ್ತೀನಿ. ಏನಾಯ್ತು ಶುಭು? ಹೊಟ್ಟಿ ಹೊಡೆದ್ಬಿಟ್ರು. ಯಾರು? ನಮ್ಮ ಮಾವ ಪರಮೇಶ್ವರ? ಅಲ್ಲೋಪ ಗುಂಡನವ್ರೆ, ಹೊಟ್ಟಿ ಒಂದ್ ರಪ್ಪ ಅಂತ ಹೊಡೆದ್ಬಿಟ್ರೆ ಹೊಟ್ಟೆ ಕೈ ಕಿವಿ ಚಾಡ್ದಂಗ ಆಗ್ಬಿಟ್ಟತಿ. ಈ ಹೊಟ್ಟೆ ನೋವಿನಿಂದ ನಿನ್ನ ಮದುವೆ ಆದ್ರೂ ಆಗ್ಬೋದು. ಗೊತ್ತಾತ್ ಬಿಡ, ಈಗ ನನ್ನ ಹೊಟ್ಟೆ ನೋವು ಜಾಸ್ತಿ ಆಗ್ಬೇಕ, ನೀ ಬರ್ಬೇಕು ಹೌದಲ್ಲ? ಈಗ ನೀವ್ ಹೊಂಡೆ. ಹಲೋ ಬುದ್ಧಿವಂತ ಬಸವರಾಜ, ಗಜ ಬಂದಿದ್ದ. ಇಷ್ಟ ಆತೆ ಹೊಡಿ ಚಕಡಿ. ಸ್ವಲ್ಪ ನೋಡ್ಕೊಂಡಲ್ವೇನ್ರಿ ಹೊಡಿಯೋದು? ಸ್ಕೂಟಿ ಸಿಕ್ಕಾಕೊಂಡಿರೋ ನಾಯಿ ಮರಿ ತರ ಹೆಂಗ್ ಒದ್ದಾಡ್ಸಿದ ನೋಡ್ರಿ. ವೈದ್ಯೋ ನಾರಾಯಣೋ ಹರಿಹಿ, ಅರ್ಥಾತ್ ಡಾಕ್ಟ್ರು ಅಂದ್ರೆ ಶ್ರೀಮನ್ ನಾರಾಯಣ ಅಂತ. ನಾವ್ಯಾರು ಸರ್? ಡಾಕ್ಟರ್ ನಾರಾಯಣ್, ಶ್ರೀಮಾನ್ ನಾರಾಯಣ್. ಸರಿಯಾದ ಟೈಮ್ ಬಂದಿದ್ದೀರಾ. ಹೊಟ್ಟೆ ಸ್ಪೆಷಲಿಸ್ಟು. ನಮಗ್ ನೀವೇ ಬೇಕಾಗಿತ್ತು ಸರ್. ಡಾಕ್ಟ್ರೆ, ಏನಾಗಿದೆ? ಇವನಿಗೆ ರೌಡಿಗಳ ಸವಾಸ ಇದೆಯಾ? ಇಲ್ಲ, ಸುಳ್ಳು ಹೇಳ್ಬೇಡಿ. 4 ಗಂಟೆ ಹಿಂದೆ ದೊಡ್ಡ ಗಲಾಟೆ ನಡೆದಿದೆ. ಇವನ್ ಹೊಟ್ಟೆಗೆ ಸರಿಯಾಗಿ ಪೆಟ್ಟು ಬಿದ್ದಿದೆ. ಇವ್ರ ಕರುಳು ಸೈಕಲ್ ಟಿಬು ಪಚಕ್ ಅಂತ ಅಂಟ್ಕೊಳತ್ತಲ್ಲ, ಆ ರೀತಿ ಅಂಟ್ಕೊಂಡಿದೆ. ಡಾಕ್ಟ್ರೆ ಈಗೇನ್ ಮಾಡೋಣ ಅಂತೀರಾ? ನೋಡಿ, ಇಲ್ಲೇ ಹತ್ರದಲ್ಲಿ ABC ಅಂತ ನರ್ಸಿಂಗ್ ಹೋಮ್ ಇದೆ, ಅದ್ರಲ್ಲಿ ಸೇರಿಸಿ ಕಡಿಮೆ ಖರ್ಚಲ್ಲೇ ಆಪರೇಷನ್ ಆಗತ್ತೆ. ಕರ್ಮ ಇಲ್ದಿರೋರ್ ಬಗ್ಗೆನೇ ಕೇಳ್ತಾರೆ. ನಮಸ್ಕಾರ ಕಣಪ್ಪ ಧನಂಜಯ. ನಮಸ್ಕಾರ. ನಾನು ಗಜ ಕಣೋ. ಲೇ ಗಜ, ನೀನ್ ಯಾವಾಗ್ಲೂ MBBS ಮಾಡ್ದೆ? MBBS ಮಾಡಿಲ್ಲ, ಮಾಡ್ದವ್ರ ತರ ನಾಟಕ ಮಾಡ್ತಿದ್ದೀನಿ. ನಾನು ನೀನು ಒಟ್ಟಿಗೆ ಸ್ಕೂಲಲ್ಲಿ ಓದ್ದೋರು, ನಾನು ಹೇಳ್ದಾಗ ಮಾಡೋ. ಅದೇನ್ ಮಾಡ್ಬೇಕು ಹೇಳಪ್ಪ. ಪೇಷಂಟ್ ಎಲ್ಲಿ? ಹುಡುಗನ ಹೆಸರೇನು? ಸುಬ್ಬು ಸರ್. ಪೆಕ್ಯುಲಿಯರ್ ಕೇಸು, ಸ್ವಲ್ಪ ಸೀರಿಯಸ್. 4 ಬಾಟ್ಲು ಬ್ಲಡ್ ಬೇಕಾಗತ್ತೆ. ಅದೇನ್ ಸಿಗುತ್ತೆ ಸರ್? ದುಡ್ಡು ಕೊಟ್ರೆ ನಾವೇ ಕೊಡ್ತೀವಿ. ಆಪರೇಷನ್ ಮಾಡ್ಬೇಕು, 50,000 ರೂಪಾಯಿ ಖರ್ಚಾಗತ್ತೆ. ಪ್ರಾಣಕ್ಕೇನು ಅಪಾಯ ಇಲ್ಲ, ಲೇಟ್ ಮಾಡಿದ್ರೆ ನಾವು ಉಳ್ಸಕ್ಕಾಗಲ್ಲ. ವೇದವ್ರೆ, ನಾನು ಆಪರೇಷನ್ ಮಾಡಿಸ್ಕೊಂಡಿದ್ದಕ್ಕೆ ನಿಮ್ ಕಡೆ ಸೇವ್ ಮಾಡಿಸ್ಕೊಳ್ಳೋ ಅವಕಾಶ ಸಿಕ್ ನೋಡ್ರಿ. ನೀವೆಂತಮ್ಮ? ಭಾವ, ನನ್ ಮುನಿ ವೆಂಕಟಮ್ಮ ಅಲ್ಲ, ವೇದ ಫ್ರಮ್ ರೇಡಿಯೋ ನಾದ. ಅಯ್ಯೋ, ಇದು ನಿನ್ನ ಜನ್ಮ ನಾಮ. ಇಷ್ಟೊತ್ತಾರು ಇಲ್ಲೇ ಇದೆಯಲ್ಲ, ಬಾ ಮನೆ ಹೋಗೋಣ. ಭಾವ ಸುಬ್ಬ ಮಲ್ಕೊಳ್ಳಿರಿ. ಅಯ್ಯೋ, ನೋಡ್ಕೊಳಕ್ ನರ್ಸಿದಾರಮ್ಮ, ನೀನ್ ಬಾ. ವೇದವ್ರೆ, ನೀವೇನಾರು ನನ್ ಬಿಟ್ಟು ಹೋದ್ರೆ ನನ್ ಪ್ರಾಣನ ಬಿಟ್ಟೋಕತಿ. ಸುಬ್ಬ ಹಾಗೆಲ್ಲ ಹೇಳ್ಬೇಡ್ವೋ, ಆಮೇಲೆ ನಮ್ ಭಾವ ಜೈಲ್ಗೆ ಹೋಗ್ಬೇಕಾಗುತ್ತೆ. ಹಂಗಂದ್ರ ನಂಗೆ ಮೂಸಂಬಿ ಬಿಡಿಸ್ತಿದ್ರಿ. ನೋಡೋ, ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ಜೀವನ ಪರ್ಯಂತ ಅವನ್ನ ನೋಡ್ಕೊಳಕ್ ಒಬ್ರು ಬೇಕು. ವೇದನ್ ಕೊಟ್ಟು ಮದುವೆ ಮಾಡೋ. ಹೌದ್ರಿ ಗುಡ್ಡನವ್ರೆ, ಇದಾಗಿದೆಯಲ್ಲ ನಿಮ್ಮಿಂದನ. ನೀವ್ ವೇದರ್ ಕೊಟ್ಟು ನಂಗೆ ಮದುವೆ ಮಾಡ್ಲಾಗ ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಆಯ್ತು, ನಮ್ ಭಾವ ಮಾಡಿರೋ ತಪ್ಪಿಗೆ ನಾನು ಒಪ್ಕೋತೀನಿ. ಸುಬ್ಬ, ನಾನು ನಿನ್ನ ಮದ್ವೆ ಆಗ್ತೀನಿ ಕಣೋ. ಏನ್ ನಡೀತಾ ಇದೆ ಇಲ್ಲಿ? ಯಾರ್ರಿ ಅವರೆಲ್ಲ? ಯಾರ್ರಿ ಇವರು? ನಾನು ಡಾಕ್ಟರ್ ನಾರಾಯಣಪ್ಪ ಸರ್. ನಾರಾಯಣಪ್ಪನ? ಯಾವ ಡಾಕ್ಟರ್ ನೀವು? ಏನ್ ಸ್ಪೆಷಲೈಸೇಷನ್ ಮಾಡ್ಕೊಂಡಿದ್ದೀರಾ? ಯಾವ ಯೂನಿವರ್ಸಿಟಿಯಿಂದ ಬಂದಿದ್ದೀರಾ ಇಲ್ಲಿಗೆ? ಹೊಟ್ಟೆ ಸಬ್ಜೆಕ್ಟ್ ಸರ್, ಅಂದ್ರೆ ಹೊಟ್ಟೆ ಒಳಗಡೆ ಚೆಕ್ ಮಾಡ್ತೀನಿ ಸರ್. ಏನ್ರಿ ಅದು ಹೊಟ್ಟೆ ಒಳಗಡೆ ಚೆಕ್ ಮಾಡೋದು? ಸುಡ್ಗಾಡು ಏನ್ರಿ ಆಗ್ತಾ ಇದೆ ಇಲ್ಲಿ? ಧನಂಜಯ್. ಡಾಕ್ಟರ್ ಮುರಳಿ ಸರ್, ನೀವು ಇಲ್ಲದೇ ಇದ್ದಾಗ ಒಂದು ಚಿಕ್ಕ ತಪ್ಪು ನಡೆದೋಗಿದೆ ಸರ್. ನಮ್ಮ ಹಾಸ್ಪಿಟ್ಲಿಗೆ ಒಂದು ಲವ್ ಕೇಸ್ ಬಂದಿದೆ. ಲವ್ ಕೇಸ್? ಇದನ್ನೇನು ಹಾಸ್ಪಿಟ್ಲ್ ಅನ್ಕೊಂಡಿದ್ದೀರಾ ಅಥವಾ ಮ್ಯಾರೇಜ್ ಬ್ಯೂರೋ ಅನ್ಕೊಂಡಿದ್ದೀರಾ ನೀವು? ಸಾರಿ ಡಾಕ್ಟರ್, ಯಾರ್ರಿ ನೀವು? ನಾನು ಡಾಕ್ಟರ್ ಅಲ್ಲ ಸರ್, ನನ್ನ ಗೆಳೆಯನ ಪ್ರೀತಿನ ಕುದುರಿಸಕ್ ಬಂದಿರೋ ಗಜ.